ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ಇವತ್ತು ರೇಷನ್ ಅಕ್ಕಿಯಿಂದ ಸಾಫ್ಟ್ ಆಗಿರೋಂಥ ಇಡ್ಲಿ ಮಾಡೋಣ. ಇಡ್ಲಿ ಜೊತೆಗೆ ಕೋಕೋನಟ್ ಚಟ್ನಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಒಳ್ಳೆ ಕಾಂಬಿನೇಷನ್. ಇಡ್ಲಿಗಿಂತ ಬ್ರೇಕ್ಫಾಸ್ಟ್ ಬೇಕಾ? ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಅಕ್ಕಿ ಮತ್ತು ಉದ್ದಿನಬೇಳೆನ ನೆನೆಸಿಟ್ಟಿದ್ದೀನಿ. 6 to 8 hours ಇದು ನೆನೆಸಿಡಬೇಕು. ನೀವು ಮಾರ್ನಿಂಗು ನೆನೆ ಹಾಕ್ಬಿಟ್ರೆ ಮತ್ತು ಈವ್ನಿಂಗು ರುಬ್ಬಿ ಇಡ್ಬೋದು. ನಾಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಆಗುತ್ತೆ. 3 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 1 ಗ್ಲಾಸ್ ಉದ್ದಿನಬೇಳೆ ಹಾಕಬೇಕು. ಇದ್ರ ಜೊತೆಗೆ 2 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಮೆಂತ್ಯ ಹಾಕ್ಕೊಳ್ಳಿ. ಚೆನ್ನಾಗಿ ಬರುತ್ತೆ, ಇಡ್ಲಿ ಸಾಫ್ಟಾಗಿರುತ್ತೆ. ನೀರು ಹಾಕಿ 2-3 ಸರಿ ತೊಳೆದು ನೀರು ಆಚೆ ಹಾಕ್ಬಿಟ್ಟು ಆಮೇಲೆ ನೀರು ತುಂಬಿಸ್ಬಿಟ್ಟು ಒಂದು ಬೌಲಲ್ಲಿ ನೆನೆಸಿಟ್ಕೊಳ್ಳಿ. ಈಗ ನಾನು ಆಲ್ರೆಡಿ 8 hours ನೆನೆಸಿದ್ದೀನಿ ಅಕ್ಕಿ. ಈಗ ರುಬ್ಕೊಳ್ತಾ ಇದ್ದೀನಿ. ಸೊ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೀವು ಸಪ್ರೇಟಾಗಿ ಉದ್ದಿನಬೇಳೆ ಸಪ್ರೇಟು ಮತ್ತು ಅಕ್ಕಿ ಸಪ್ರೇಟ್ ಕೂಡ ನೆನೆಸಿಟ್ಕೋಬೋದು, ಅಥವಾ ಎಲ್ಲ ಒಂದೇ ಬೌಲಲ್ಲಿ ಕೂಡ ಹಾಕ್ಕೋಬೋದು. ಸೊ ಈಗ ನೆಂದಿರೋ ಅಕ್ಕಿನ ನಾನು ಮಿಕ್ಸಿಗಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಮೋಸ್ಟ್ ಆಫ್ ದ ಟೈಮ್ಸ್ ಸಪ್ರೇಟಾಗಿಯೇ ನೆನೆಸಿಟ್ಟಿರ್ತೀನಿ ಅಕ್ಕಿ ಮತ್ತು ಉದ್ದಿನಬೇಳೆನ, ಬಟ್ ಈ ಸರಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ನೀವು ಯಾವಾಗಲೂ ಅಕ್ಕಿ ಮತ್ತು ಉದ್ದಿನಬೇಳೆನ ಸಪ್ರೇಟಾಗಿ ಹಾಕಿರಿ. ಯಾಕೆ ಅಂದರೆ ಅಕ್ಕಿನ ನೀವು 100% ರುಬ್ಬಾರ್ದು. ಯಾವಾಗಲೂ ಇಡ್ಲಿ ಅಥವಾ ದೋಸೆಗೆ ರುಬ್ಬುವಾಗ ಅಕ್ಕಿನ 90% ಮಾತ್ರ ಬ್ಲೆಂಡ್ ಮಾಡಬೇಕು, ಆ್ಯಂಡ್ ಉದ್ದಿನಬೇಳೆನ 100% ಬ್ಲೆಂಡ್ ಮಾಡಬೇಕು. ಸೊ ಇದೆರಡು ಮಿಕ್ಸಲ್ಲಿದ್ದಾಗ ಸರಿಯಾಗಿ ಬ್ಲೆಂಡ್ ಆಗಲ್ಲ. ಇದ್ರ ಜೊತೆಗೆ ಸ್ವಲ್ಪ ರೈಸ್ ಹಾಕ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ. ಯಾಕೆ ಅಂದರೆ ನಮಗೆ ಸಾಫ್ಟಾಗಿ ಬರಬೇಕಲ್ವ ಇಡ್ಲಿ. ಸೊ ಇದೊಂದು ಸೀಕ್ರೆಟ್ ಟಿಪ್ ಕೂಡ. ಈ ಅಕ್ಕಿ ಮತ್ತು ಉದ್ದಿನಬೇಳೆ ರುಬ್ಬಿದ್ದಾದಮೇಲೆ ಒಂದು ಸ್ವಲ್ಪ ರೈಸ್, ಒಂದು 2-3 ಇಡಿ ಆಗೋಷ್ಟು ಅನ್ನ, ಮಾಡಿಟ್ಟಿರೋಂಥ ಅನ್ನ ಹಾಕ್ಬಿಟ್ಟು ರುಬ್ಬಿ ಹಾಕಿದ್ರೆ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ಸೊ ಈಗ ಇಡ್ಲಿ ಹಿಟ್ಟು ರೆಡಿ ಆಗಿದೆ. ಕ್ಲೋಸ್ ಮಾಡಿ ಎತ್ತಿಟ್ಬಿಡೋಣ. ಈ ಇಡ್ಲಿ ಹಿಟ್ಟಿಗೆ ಈಗ ಉಪ್ಪಾಗಲಿ ಸೋಡಾಗಲಿ ಏನೂ ಹಾಕೋದು ಬೇಡ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಹಾಗೆ ಲಿಡ್ ಕ್ಲೋಸ್ ಮಾಡಿ ಮುಚ್ಚಿಟ್ಬಿಡಿ. ಮಾರ್ನಿಂಗ್ ಇದಕ್ಕೆ ಉಪ್ಪು ಸೋಡಾ ಅದೆಲ್ಲ ಸೇರಿಸ್ಕೊಳ್ಳೋಣ. ನೋಡಿ, ಈಗ ನೆಕ್ಸ್ಟ್ ಡೇ ಮಾರ್ನಿಂಗು ಕುಕ್ಕರ್ ಲಿಡ್ ಓಪನ್ ಮಾಡ್ತಿದ್ದೀನಿ. ಎಷ್ಟು ಚೆನ್ನಾಗಿ ಉಬ್ಬಿದೆ ಅಲ್ವಾ? ಈಗ ಇದರಿಂದ ನೀವು ಇಡ್ಲಿ ಆದರೂ ಮಾಡ್ಬೋದು, ದೋಸೆ ಆದರೂ ಮಾಡ್ಬೋದು, ಎರಡೂ ಕೂಡ ಚೆನ್ನಾಗಿ ಬರುತ್ತೆ. ಈಗ ಇಡ್ಲಿ ಮಾಡೋದು ನೋಡೋಣ. ಈ ಹಿಟ್ಟಿಗೆ ನಾವಿನ್ನೂ ಉಪ್ಪು ಮತ್ತು ಸೋಡಾ ಏನೂ ಹಾಕಿಲ್ವಲ್ಲ, ಈಗ ನೀವು ಮಿಕ್ಸ್ ಮಾಡ್ಕೋಬೇಕು. ತುಂಬ ಗಟ್ಟಿ ಇದ್ದರೆ ಇಟ್ಟು ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ, ಅಥವಾ ಇಡ್ಲಿ ಕನ್ಸಿಸ್ಟೆನ್ಸಿಗೆ ಇದ್ದರೆ ನೀರೇನೂ ಹಾಕೋದು ಬೇಡ. ಈಗ ಇಡ್ಲಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಡುಗೆ ಸೋಡಾ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಈಗ ಇಡ್ಲಿಗೆ ರೆಡಿ ಮಾಡೋಣ. ಮೊದಲಿಗೆ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಬಿಸಿ ಆಗಕ್ಕೆ ಇಡ್ತಾ ಇದ್ದೀನಿ. ಇಡ್ಲಿ ಪಾತ್ರೆಯಲ್ಲಿ ನೀರು ಇಟ್ಟಾಗಿದೆ. ಇಷ್ಟೊತ್ತಿಗೆ ಇಡ್ಲಿ ಪ್ಲೇಟ್ಸ್ಗೆಲ್ಲ ಹಾಕ್ಕೊಳ್ಳೋಣ ಬನ್ನಿ. ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಇಡ್ಲಿ ಪ್ಲೇಟ್ಗೆ ಆಮೇಲೆ ಯಾವಾಗಲೂ ಹಿಟ್ಟನ್ನು ಹಾಕಬೇಕು, ಇಲ್ಲಾಂದರೆ ಇಡ್ಲಿ ಮತ್ತೆ ತೆಗಿಯೋಕ್ಕೆ ಕಷ್ಟ ಆಗುತ್ತೆ. ಇದರಲ್ಲಿ ನೀವು ಎಣ್ಣೆ ಹಚ್ಚಿ ಮಾಡೋದಕ್ಕಿಂತ ನಿಮ್ಮ ಹತ್ರ ಕಾಟನ್ ಬಟ್ಟೆ, ಅಂದರೆ ತೆಳುವಾಗಿರೋದು ಕಾಟನ್ ಬಟ್ಟೆ ಇದ್ದರೆ ಆ ಬಟ್ಟೆನ ಈ ಪ್ಲೇಟ್ ಮೇಲೆ ಹಾಕ್ಬಿಟ್ಟು ಅದ್ರ ಮೇಲೆ ಇಡ್ಲಿ ಹಾಕ್ಬೋದು. ಅದಕ್ಕೆ ನೀವು ಆಯಿಲ್ ಯೂಸ್ ಮಾಡೋಷ್ಟಿಲ್ಲ, ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ದಿ ಕೂಡ. ನೀವು ಏನಾದರೂ ಎಣ್ಣೆ ಯೂಸ್ ಮಾಡಬಾರ್ದು, ಆಯಿಲಿ ಫುಡ್ ಬೇಡ ಅಂತ ಅಂದ್ಕೊಂಡ್ರೆ ತೆಳುವಾಗಿರುವಂಥ ಕಾಟನ್ ಬಟ್ಟೆ ಯೂಸ್ ಮಾಡಿ, ಅದರಲ್ಲೂ ಕೂಡ ಇಡ್ಲಿ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಆಯಿಲ್ ಯೂಸ್ ಮಾಡಿನೇ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲದಕ್ಕೂ ಆಯಿಲ್ ಹಚ್ಬಿಟ್ಟು ಈಗ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಒಂದೊಂದೇ ಪ್ಲೇಟ್ಸ್ಗೆ ಇಡ್ಲಿ ಹಿಟ್ಟನ್ನ ಹಾಕ್ಕೊಳ್ಳೋಣ. ಇಡ್ಲಿ ಪಾತ್ರೆಯಲ್ಲಿ ಎಲ್ಲ ಪ್ಲೇಟ್ಸು ಹಿಟ್ಟಾಗಿದೆ. ಈಗ ಲಿಡ್ ಕ್ಲೋಸ್ ಮಾಡಿ ಟೈಮ್ ನೋಡ್ಕೊಳ್ಳಿ. ಕರೆಕ್ಟಾಗಿ 12 to 15 ಮಿನಿಟ್ಸ್ಗೆ ಇಡ್ಲಿ ರೆಡಿಯಾಗಿರುತ್ತೆ. 12ರಿಂದ 15 ನಿಮಿಷದಲ್ಲಿ ಇಡ್ಲಿ ರೆಡಿಯಾಗಿರುತ್ತೆ. ನೀವು ಟೈಮ್ ನೋಡಿಕೊಂಡು ಆಫ್ ಮಾಡಿದರೆ ಸಾಕು.
ಈಗ ನಮಗೇನೋ ಇನ್ನೂ 12 ಮಿನಿಟ್ಸ್ ಬೇಕಲ್ವಾ ಇಡ್ಲಿ ರೆಡಿ ಆಗೋಕ್ಕೆ. ಅಷ್ಟೊತ್ತಿಗೆ ಇಡ್ಲಿಗೆ ಬೇಕಾಗಿರೋಂಥ ಚಟ್ನಿ ರೆಡಿ ಮಾಡೋಣ. ಸೊ ಚಟ್ನಿ ಇವತ್ತು ಕೊಕೊನಟ್ ಚಟ್ನಿ ಮಾಡ್ತಾಯಿದ್ದೀನಿ. ನೀವು ಪೀನಟ್ ಚಟ್ನಿ ಕೂಡ ಮಾಡ್ಕೋಬೋದು, ಅದು ಕೂಡ ಇಡ್ಲಿ ಜೊತೆ ಒಳ್ಳೆ ಕಾಂಬಿನೇಷನ್. ಕೊಕೊನಟ್ ಚಟ್ನಿ ಕೂಡ ಚೆನ್ನಾಗಿರುತ್ತೆ. ಪೀನಟ್ ಚಟ್ನಿ ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ, ನೀವು ಚೆಕ್ ಮಾಡ್ಬೋದು. ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ಈಗ ಕೊಕೊನಟ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಕೊಕೊನಟ್ ಚಟ್ನಿಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ರೆಡಿ ಮಾಡ್ಕೋತಾ ಇದ್ದೀನಿ. ಹಸಿ ಕೊಬ್ಬರಿ ಬೇಕಲ್ವಾ, ಸೊ ತೆಂಗಿನಕಾಯಿ ಒಡೆದ್ಬಿಟ್ಟು ಸಣ್ಣ ಸಣ್ಣ ಚೂರು ಮಾಡಿ ಕೊಬ್ಬರಿ ಎಲ್ಲ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಕೂಡ ರೆಡಿ ಇದೆ. ಒಂದು ಬೌಲಲ್ಲಿ ಹುಣಸೆಹಣ್ಣು ಸ್ವಲ್ಪ ನೆನೆಸ್ಬಿಟ್ಟಿಡಿ. ಹಾಗೆಯೇ ರುಬ್ಬವಾಗ ಹುಣಸೆಹಣ್ಣು ಹಾಕ್ಕೊಂಡ್ರೆ ಅದು ಸರಿಯಾಗಿ ಮಿಕ್ಸ್ ಆಗೋದಿಲ್ಲ. ಈ ರೀತಿ ನೀರಲ್ಲಿ ಸ್ವಲ್ಪ ನೆನೆಸ್ಬಿಟ್ಟು ಆಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆ್ಯಂಡ್ ಇದಕ್ಕೆ ಬೆಳ್ಳುಳ್ಳಿ ಬೇಕು. ಆ್ಯಕ್ಚುಲಿ ಪೀನಟ್ ಚಟ್ನಿ ಮಾಡಬೇಕಾದ್ರೆ ಬೆಳ್ಳುಳ್ಳಿ ಕ್ವಾಂಟಿಟಿ ಜಾಸ್ತಿ ಹಾಕ್ಕೋಬೇಕು ಯಾವಾಗ್ಲೂ. ಕೊಕೊನಟ್ ಚಟ್ನಿ ಮಾಡಬೇಕಾದ್ರೆ ಬೆಳ್ಳುಳ್ಳಿ ಕಡಿಮೆ ಇರಬೇಕು. ಬೆಳ್ಳುಳ್ಳಿ ಪ್ಲಸ್ ಹುಣಸೆಹಣ್ಣು ಎರಡು ಕೂಡ ಕೊಕೊನಟ್ ಚಟ್ನಿಗೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಚಟ್ನಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಸೊ ಎಲ್ಲ ರೆಡಿ ಆಗಿದೆ. ಮೊದಲಿಗೆ ಹಸಿ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಒಂದು 5-6 ಎಸಳಿದೆ. ಮತ್ತು ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನೆನೆಸಿಟ್ಟಿರುವಂಥ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಕೂಡ ಹಾಕ್ಕೊಳ್ಳೋಣ. ಉಪ್ಪು ಆದಷ್ಟು ನೀವು ಕಲ್ಲುಪ್ಪನೇ ಬಳಸಿ. ಪೌಡರ್ ಸಾಲ್ಟ್ಗಿಂತ ರಾಕ್ ಸಾಲ್ಟೇ ಹೆಲ್ದಿ ಆಗಿರುತ್ತೆ. ಉಪ್ಪಾದಮೇಲೆ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, ರೆಡ್ ಚಿಲ್ಲಿ ಪೌಡರ್. ರೆಡ್ ಚಿಲ್ಲಿ ಪೌಡರ್ ಬದಲಾಗಿ ನೀವು ಮೆಣಸಿನ್ಕಾಯಿ ಕೂಡ ಬಳಸ್ಬೋದು. ಹಸಿ ಮೆಣಸಿನ್ಕಾಯಿ ಅಥವಾ ಒಣಗಿದ ಮೆಣಸಿನ್ಕಾಯಿ ಯಾವುದಾದ್ರು ಹಾಕ್ಕೊಳ್ಳಿ. ಈಗ ಲಾಸ್ಟಲ್ಲಿ ಈಗ ಚಟ್ನಿ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು ಬ್ಲೆಂಡ್ ಮಾಡ್ತಾಯಿದ್ದೀನಿ. ನೋಡಿ ಈಗ ಬ್ಲೆಂಡ್ ಆಗಿದೆ. ಸೊ ಚಟ್ನಿ ರೆಡಿ ಆಗಿದೆ. ತುಂಬ 100% ಬ್ಲೆಂಡ್ ಮಾಡಿಬಿಡಿ. ಜಾಸ್ತಿ ನುಣ್ಣಗಿದ್ರೆ ಚೆನ್ನಾಗಿರೋದಿಲ್ಲ ಚಟ್ನಿ, ಸ್ವಲ್ಪ ತರಿ ಆಗಿರಲಿ. ನೋಡಿ ಈ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ. ಈಗ ಚಟ್ನಿ ರೆಡಿ ಆಗಿದೆ. ಈಗ ಆಲ್ಮೋಸ್ಟ್ 12 ಮಿನಿಟ್ಸ್ ಆಗಿದೆ. ಬನ್ನಿ ಇಡ್ಲಿ ರೆಡಿ ಆಗಿದೆಯಾ ಅಂತ ನೋಡೋಣ. ನೋಡಿ ಈಗ ಇಡ್ಲಿ ಪಾತ್ರೆ ಓಪನ್ ಮಾಡ್ತಾ ಇದ್ದೀನಿ. ಎಸ್, ಇಡ್ಲಿ ರೆಡಿ ಆಗಿದೆ. ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ತುಂಬ ಟೇಸ್ಟಿಯಾಗಿ ರೇಷನ್ ಅಕ್ಕಿಯಿಂದ ಇಡ್ಲಿ ರೆಡಿಯಾಗಿದೆ. ಈಗ 1 ಸ್ಪೂನಿಂದ ಎಲ್ಲ ತೆಗೆದುಬಿಟ್ಟು ಸರ್ವ್ ಮಾಡೋಣ. ಇಡ್ಲಿ ತುಂಬ ಚೆನ್ನಾಗಿ ಬಂದಿದೆ. ಸೊ ರೇಷನ್ ಅಕ್ಕಿಯಿಂದ ಮಾಡಿದ್ರು ಇಡ್ಲಿ ಮಾತ್ರ ತುಂಬ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬ್ರೇಕ್ಫಾಸ್ಟ್ಗೆ ಅಂದರೆ ಆಲ್ಮೋಸ್ಟ್ ವಾರದಲ್ಲಿ 1 ದಿವಸ ಆದರೂ ಇಡ್ಲಿ ಮತ್ತು ದೋಸೆ ಅಂತೂ ಮಾಡೇ ಮಾಡ್ತೀರಿ. ಅದ್ರ ಜೊತೆಗೆ ಒಂದ್ಸರಿ ಇಡ್ಲಿ ಹಿಟ್ಟು ರುಬ್ಬಿಟ್ರೆ ಅದರಿಂದ ಒಂದಿನ ದೋಸೆ, ಒಂದಿನ ಇಡ್ಲಿ, ಇನ್ನೊಂದಿನ ಸ್ನ್ಯಾಕ್ಸ್ ಈ ರೀತಿ ಕೂಡ ಮಾಡ್ಕೊಂಡು ತಿನ್ಬೋದು. ಅದೊಂದು ರೆಸಿಪಿ ಕೂಡ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಈಗ ನಮ್ಮ ರೇಷನ್ ರೈಸ್ ಇಡ್ಲಿ ರೆಡಿಯಾಗಿದೆ. ಜೊತೆಗೆ ಕೊಕೊನಟ್ ಚಟ್ನಿ ಕೂಡ ರೆಡಿ ಇದೆ. ಸೊ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ನಮ್ಮ ಎಮ್ಮಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸಾಫ್ಟ್ ಆಗಿರೋ ಅಂಥ ರೇಷನ್ ರೈಸ್ ಇಡ್ಲಿ ಆ್ಯಂಡ್ ಕೊಕೊನಟ್ ಚಟ್ನಿ ತುಂಬ ಟೇಸ್ಟಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೀವೇನು ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೇಖಾ ಡೈರೀಸ್.